ಹೇಳಿ. ನಾನಿದೀಗ ಮೋಹನ್ ವಿಷಯ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಒಂದು ವಿಚಾರ ಇತ್ತು ಮೋಹನ್, ಈಗ ದಾವಣಗೆರೆ ಅಂತ ಬಂದಾಗಲೂ ಕೂಡ 1,000 ಮತಗಳ ಲೀಡಲ್ಲಿ ಸದ್ಯಕ್ಕೆ ಸಮರ್ಥ ಕಾಣಿಸ್ತಾ ಇದ್ದಾರೆ. ಆಗಲೇ ನಾವು ಜಮೀರ್ ಅಹಮದ್ ಖಾನು, ಕಾಂಗ್ರೆಸ್ನ ಒಳ ತಿಕ್ಕಾಟಗಳು, ಮುಸ್ಲಿಂ ಸಮುದಾಯ ಎಲ್ಲ ಇದ್ದ ಹೊರತಾಗಿಯೂ ಕೂಡ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ ನಿಮ್ಗೆ ಕಷ್ಟ ಆಗುತ್ತಾ ಅಂತ ದಾವಣಗೆರೆನಲ್ಲಿ? ಈಗ ಅಲ್ಲ, ಈಗ ಆಲ್ಮೋಸ್ಟ್ 9 ರಿಂದ 10 ರೌಂಡ್ ನಂತರ ಬಂದಿದ್ದಾರೆ ಇವ್ರು ಲೀಡ್. ನಾನು ಆಗ್ಲೇ ಮುಸ್ಲಿಂ ಡಾಮಿನೆಂಟ್ ಪ್ಲೇಸ್ ಹೇಳ್ತಾ ಇದ್ದೀನಿ ಮೋಹನ್. ಇಲ್ಲಿ ಮುಸ್ಲಿಂ ಮುಸ್ತಫಾನಗರ, ಭಾಷಾನಗರ ಪ್ರದೇಶಗಳಲ್ಲೇ ಕಾಂಗ್ರೆಸ್ಗೆ ಜಾಸ್ತಿ ಮತ ಬಂದಿದೆ ಅಂದ್ರೆ ಅಲ್ಲೇನೋ ಡಿವೈಡ್ ಆಗಿಬಿಡುತ್ತೆ ವೋಟು, ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಇತ್ತಲ್ಲ, ಆ ಕ್ಯಾಲ್ಕುಲೇಷನ್ಸ್ ಸಿಗ್ತಾ ಇಲ್ಲ ಇಲ್ಲಿ ಇದು ಅಂತ. ಅಲ್ಲ, ನಾನು ಹೇಳೋದು ಇದುವರೆಗೂ ಆಗಿರೋಂತ ಏನ್ ಹೇಳ್ತಾರೆ ಅದಕ್ಕೆ ರೌಂಡ್ಸ್ ನಲ್ಲಿ ಆಲ್ರೆಡಿ ಮುಸ್ಲಿಂ ಡಾಮಿನೆಂಟ್ದು ವಾರ್ಡ್ಗಳದಾಗ್ಬೋದು, ಕ್ಷೇತ್ರಗಳದ್ದು ಎಣಿಕೆ ಮುಗಿದೋಗಿದ್ರೆ ಇನ್ಫ್ಯಾಕ್ಟ್ ಇವ್ರು ತಗೊಂಡ್ರ 1000 ಲೀಡ್ ಬಹಳ ಕಡಿಮೆ. ಕರೆಕ್ಟ್ ಅಲ್ವಾ? ಬಹಳ ಕಡಿಮೆ ಆತರ ನೋಡಕ್ ಹೋದ್ರೆ. ಸೊ ಅದನ್ನ ನಾನು ಹೇಳಿದ್ದು. ಸೊ ಇನ್ನು ಮುಂದೆ ಇನ್ನು 8 ರೌಂಡ್ ಇದೆ. ಸೊ ಗೊತ್ತಾಗುತ್ತೆ ಎರಡೂ ಕಡೆ. ನಾನು ಬಾಗಲಕೋಟೆನೂ ಅಷ್ಟೇ, ದಾವಣಗೆರೆನೂ ಅಷ್ಟೇ, ಎರಡಲ್ಲೂ ಗೆಲ್ತೀವಿ ನಾವು. ಅದರಲ್ಲಿ ಏನು ಎರಡು ಮಾತು ಇಲ್ವೇ ಇಲ್ಲ. ಬಾಗಲಕೋಟೆ ಸ್ವಲ್ಪ ದಾಟ್ಬಿಟ್ಟಿದೆ ಅನ್ಸುತ್ತೆ, ನಿಮ್ ಕೈ ಮೀರಿದೆ ಅನಿಸ್ತಾ ಇದೆ ನನಗೆ ಮೋಹನ್. ಯಾಕೆಂದ್ರೆ ಒಂದೊಂದು 10,000 ಮತಗಳ ಲೀಡ್ ದಾಟ್ಬಿಡುತ್ತೆ ಅಂತ ಹೇಳಿದ್ರೆ ಬಹಳ ಕಷ್ಟ ಅದನ್ನು ಓವರ್ಟೇಕ್ ಮಾಡಿ ಗೆಲ್ಲೋದು. ಅನೇಕ ಎಲೆಕ್ಷನ್ ನಾವು ಗಮನಿಸಿದೀವಲ್ಲ, 5,000, 3,000, 4,000 ಒಪ್ಕೋತೀನಿ ನಾನು. 10,000, 12,000 ಆಗಿಬಿಟ್ರೆ ಬಾಗಲಕೋಟೆ ಟಫ್ ಆಗುತ್ತಾ ನಿಮಗೆ ಅಂತ? ಅಲ್ಲ, ಅಲ್ಲೂ ನೋಡ್ಬೇಕು ಇನ್ನು ಯಾವ್ಯಾವ ವಾರ್ಡ್ಗಳು ಪೆಂಡಿಂಗ್ ಇದಾವೆ, ತಿರ್ಗಾ ಯಾವ್ಯಾವ ಒಂದು ಪಂಚಾಯತಿಗಳು ಪೆಂಡಿಂಗ್ ಇದಾವೆ. ಸೊ ಅದೆಲ್ಲ ನೋಡ್ಬೇಕಾಗುತ್ತೆ ಬಹುಶಃ. ನೋಡೋಣ, ಇನ್ನು ಫೈನಲ್ ರೌಂಡ್ಸ್ ಆಗೋವರೆಗೂ ಏನು ಅದ್ರ ಬಗ್ಗೆ ಏನು ಕಾಲ್ ತಗೊಳ್ಳೋದು ಬೇಡ. ಅದು ಬಿಕಾಸ್ ಅಲ್ಲಿ ನಾವು ಬಿಕಾಸ್ ಲಾಸ್ಟ್ ಟೈಮ್ ನಾವು ಸೋತಿದ್ದೆ 4,500 ವಿಜಯೋತ್ಸವ ರೆಡಿಯಾಗಿ ಅಂತ ಹೇಳ್ಬಿಟ್ಟಿದ್ರು ಶ್ರೀನಿವಾಸ್ ಅವರು. ದಾವಣಗೆರೆ ಮಟ್ಟಿಗೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ರು ಅವರು. ಇಲ್ಲ, ನಾನು ಹೇಳಿದ್ನಲ್ಲ, ಎರಡೂ ಗೆಲ್ತೀವಿ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ದಾವಣಗೆರೆನೂ ಅಷ್ಟೇ, ತಿರ್ಗಾ ಬಾಗಲಕೋಟೆನೂ ಅಷ್ಟೇ. ಬಾಗಲಕೋಟೆ ಆಗ್ಲೇ ಹೇಳ್ದಂಗೆ ಚರಂತಿ ಮಠ ಅವ್ರಿಗೆ ಅವ್ರ ಹಿಂದೆ 3 ಸಲ MLA ಆಗಿರೋರು, ಲಾಸ್ಟ್ ಟೈಮ್ ತುಂಬಾ ಕಡಿಮೆ ಅಂತರದಿಂದ ಸೋತಿರೋರು. ತಿರ್ಗಾ ಈ ಕಾಂಗ್ರೆಸ್ ಸರ್ಕಾರ ತನ್ನ ಇಡೀ ಒಂದು ಮೆಷಿನರಿನೇ ಶಾಸಕರು, ಸಂಸದರು, ಆಮೇಲೆ ಮಂತ್ರಿಗಳು, ಮುಖ್ಯಮಂತ್ರಿಗಳೇ ಎಲ್ಲ ತಗೊಂಡು ಕೂತ್ಕೊಂಡ್ಬಿಟ್ಟಿದ್ರಲ್ಲಿ, ಯಾರನ್ನೂ ಬಿಟ್ಟಿಲ್ಲ ಅವರಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ವೆಸ್ಟ್ ಬೆಂಗಾಲ್ ಅಳಿತಪ್ಪ, ನೀವು ಮಾಡ್ಲಿಲ್ವಾ? ಎಲ್ಲರೂ ಮಾಡ್ತಾರ ಅದನ್ನ, ಯಾರೇನು ಸ್ಪೆಷಲ್ ಇಲ್ಲ ಅದರಲ್ಲಿ. ಅಲ್ಲ, ಒಂದು ರಾಜ್ಯದ ಚುನಾವಣೆಗೂ ಒಂದು ಬೈ ಎಲೆಕ್ಷನ್ಗೂ ಡಿಫರೆನ್ಸ್ ಇದೆ ಅಲ್ವಾ ರಮಾಕಾಂತ್? ಬೈ ಎಲೆಕ್ಷನ್ ಅಲ್ಲಿ ನೀವು ಯಡಿಯೂರಪ್ಪನವ್ರು ಇದ್ದಾಗಲೇ 12 ಜನ ಮಿನಿಸ್ಟರ್ ಹಾಕಿರ್ಲಿಲ್ವೇನ್ರಿ ಚಾಮರಾಜನಗರ ಅಲ್ಲೆಲ್ಲ? ನೋಡಿಲ್ವಾ ನಾವು ಅದನ್ನ ಹೋಗ್ಲಿ? ಬಟ್ ಈ ಮಟ್ಟಕ್ಕೆ ಸ್ವತಃ CM ಹೋಗಿ ಕೂತ್ಕೊಂಡು ತಾವು ತಮ್ಮ ಮಗ ನಿಂತ್ಕೊಂಡು ಮಾಡಿ ಅಂತ ಹೇಳಿದ್ದಂತೂ ಫಸ್ಟ್ ಟೈಮ್ ನಾವು ನೋಡಿದ್ದು. ಈ ಮಟ್ಟ ಒಂದು ಪ್ರಚಾರ ಇದೆ. ಟಿವಿಕೆ 110 ಆಯ್ತಲ್ಲ ಮೋಹನ್, ಟಿವಿಕೆ 110 ಆಯ್ತಲ್ಲಿ. ಟಿವಿಕೆ ಇನ್ನೊಂದು 8 ಸೀಟ್ ಬಂದ್ರೆ ಸಿಂಪಲ್ ಮೆಜಾರಿಟಿ. ಹಂಗ್ ಅಸೆಂಬ್ಲಿನೂ ಇಲ್ಲ, ಹೆಂಗ್ ಅಸೆಂಬ್ಲಿನೂ ಇಲ್ಲ ಅಲ್ಲಿ. ಇಲ್ಲ, ನಾವು ಅದೇನೆ ನಮ್ಮ ಒಂದು NDA ಅಲಯನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಗೊತ್ತಿಲ್ಲ, ನೋಡ್ಬೇಕು. ಈಗ ಅದೊಂದು ಹೊಸ ಪಕ್ಷ, ವಿಜಯ್ ಅವ್ರದ್ದು 110 ಬಂದಿದೆ, ನಾವು 72ರಲ್ಲಿ ಇದೀವಿ. ಏನ್ ವಿಜಯ್ ಹೊಡಿತೀರಾ ನೀವು ಜೊತೆ ಸೇರ್ಕೊಂಡು? ಇಲ್ಲ, ಅದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ನಾವು ನೀವು ಕುತ್ಕೊಂಡು ಇಲ್ಲಿ ಚರ್ಚೆ ಮಾಡುವಂತದ್ದಲ್ಲ ಅದು. ಸೊ ನೋಡೋಣ, ಇನ್ನು ಫೈನಲ್ ರಿಸಲ್ಟ್ಸ್ ಬರ್ಲಿ, ಇನ್ನು ಚೇಂಜ್ ಆಗುತ್ತಲ್ಲ, ಬದಲಾವಣೆ ಆಗುತ್ತದು. ಸೊ ಲೆಟ್ಸ್ ಸಿ, ವೈಟ್ ಅಂಡ್ ವಾಚ್. ಫೈನ್. ದಶರಥ್ ಇದ್ದಾರೆ ಇದೀಗ ದಾವಣಗೆರೆ ಬಗ್ಗೆ ಅಪ್ಡೇಟ್ಸ್ ಕೊಡ್ಲಿಕ್ಕೆ ನನಗೆ. ದಶರಥ್, ದಾವಣಗೆರೆ ನಾವು ಚೆಕ್ ಮಾಡ್ತಾ ಇದ್ದೀವಿ. ದಾವಣಗೆರೆ ಇಲ್ಲಿವರೆಗೂ ಇದ್ದ ದಾವಣಗೆರೆ ಬೇರೆ ಈ ರಿಸಲ್ಟ್ ಅಪ್ಡೇಟ್ಸ್ ವಿಚಾರದಲ್ಲಿ. ಈಗ 1,000 ಮತಗಳ ಒಂದು ಮುನ್ನಡೆ, ಅದು ಕಾಂಗ್ರೆಸ್ ಡಾಮಿನೆಂಟ್ ಬೆಲ್ಟಲ್ಲಿ ಆ ಮತಗಳು ಮುನ್ನಡೆ ಬಂದರು. ಅದು ಅಂದರೆ ಮುಸ್ಲಿಂ ಡಾಮಿನೆಂಟ್ ಪ್ಲೇಸಸ್ಸಲ್ಲಿ ಬಂದರೂ ಕೂಡ ಮಿನಿಮಮ್ 10,000, 15,000 ಲೀಡ್ ತೊಗೊಂಡ್ರೆ, ಮುಸ್ಲಿಮರ ವೋಟ್ಗಳು ತೊಗೊಂಡಿದ್ದಿದ್ರೆ ಆ ಕಥೆ ಬೇರೆ ಇರ್ತಾ ಇತ್ತು, ಆ ಈಕ್ವೇಷನ್ನೇ ಬೇರೆ ಬಂದ್ಬಿಡುತ್ತೆ ಅಲ್ಲಿ. ಸೊ ಅಂಥ ಪ್ಲೇಸಲ್ಲಿ ಹೋಗು ಕೂಡ ಬರೀ 1,000 ಲೀಡ್ ಅಂದಾಗ ಉಳಿದ ಕಡೆ ಕಥೆ ಏನಪ್ಪ ಆ ಪ್ರಶ್ನೆ ಬರುತ್ತೆ. ಒಂದು ಒಳ ಏಟಂತೂ ಬಿದ್ದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲಿ ಕಾಂಗ್ರೆಸ್ಗೆ ಅಂತ ಇಲ್ಲಿವರೆಗಿನ ಮತ ಎಣಿಕೆ ನಾವು ಗಮನಿಸಿದ್ರೆ. ರಮಕಾಂತ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮುಸ್ಲಿಂ ಬಹುಸಂಖ್ಯಾತರಿರುವಂಥ, ಮುಸ್ಲಿಂ ಮತಗಳಿರುವಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿಯೇ ಹಿನ್ನಡೆ ಕಾಣುವಂಥದ್ದು ಇದೆಯಲ್ಲ, ಇಲ್ಲಿಯವರೆಗೂ ಕೂಡ 8ನೇ ಸುತ್ತಿನ ಮತದ ಎಣಿಕೆಯವರೆಗೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಕಾಣಿಸಿಕೊಂಡಿತ್ತು ಕಾಂಗ್ರೆಸ್. ಇದೀಗ ಕೇವಲ 1,000 ಚಿಲ್ಲರೆ ಮತಗಳಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹೇಳಿ ಕೇಳಿ ಈ ಮುಸ್ಲಿಂ ಸಮುದಾಯದ ಒಳ ಹೊಡೆತವನ್ನು ಹರಿತಿದ್ದಂಥ ಕಾಂಗ್ರೆಸ್ ಮೊದಲೇ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಿತ್ತು. ಅಬ್ದುಲ್ ಜಬ್ಬಾರ್ ಸೇರಿದಂತೆ ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮ ಜರುಗಿಸಿತ್ತು. ಅದರ ಒಳ ಹೊಡೆತ ಇದೀಗ ರಿಸಲ್ಟ್ ಮೇಲೂ ಕೂಡ ಫಲಿತಾಂಶ ಕಾಣಿಸ್ತಾ ಇದೆ. ಮುಸ್ಲಿಮರು ಮತ ಹಾಕಿಲ್ಲ ಕಾಂಗ್ರೆಸ್ಸಿಗೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಇದರ ಜೊತೆಗೆ ಇದೀಗ ಮುಸ್ಲಿಂ ಬಾಹುಳ್ಯವಿರುವಂಥ ಮುಸ್ತಫಾನಗರ ಸೇರಿದಂತೆ ಕೆಲವಷ್ಟು ಮುಸ್ಲಿಂ ಬಾಹುಳ್ಯವಿರುವಂಥ ಪ್ರದೇಶಗಳ ಮತ ಎಣಿಕೆ ಶುರುವಾಗಿದೆ. ಇಲ್ಲಿ ಕೊಂಚ ಚೇತರಿಕೆಯನ್ನು ಕಾಂಗ್ರೆಸ್ನ ಸಮರ್ಥ ಶಾಮನೂರು ಕಂಡಿದ್ದಾರೆ. ಕೇವಲ 1,000 ಮತಗಳ ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಇದು ಕೇವಲ 1,000 ಮುನ್ನಡೆ ಅಂತ ಹೇಳಿದ್ರೆ ಏನೂ ಅಲ್ಲ ಅದು. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಅನೇಕ ಸುತ್ತಿನ ಮತ ಎಣಿಕೆ ಬಾಕಿ ಇರುವಂಥ ಈ ಸಂದರ್ಭದಲ್ಲಿ 1,000 ಅಂತ ಹೇಳಿದ್ರೆ ಏನೂ ಅಲ್ಲ. ಮುಂದೆ ಅದು ಆವೇಣಿ ಆಟ ಕೂಡ ಆಗ್ಬೋದು. ಹೆಚ್ಚು ಕಮ್ಮಿ ಅಳೆದು ತೂಗಿ ಯಾರೇ ಗೆದ್ದರೂ ಕೂಡ 2,000 ರಿಂದ 5,000 ಅಂತರ ಒಳಗಾಗಿ ಗೆಲ್ಲಬಹುದೇನೋ ಅನ್ನುವ ಅಂತರಕ್ಕೆ, ಅಥವಾ ಆ ಮತಗಳ ಅಂತರದಿಂದ ಗೆಲುವು ಕಾಣಬಹುದೇನೋ ಅಂತ ಹೇಳಿ ಇದೀಗ ಗೊತ್ತಾಗ್ತಾ ಇದೆ. ಆದರೆ ಮುಸ್ಲಿಂ ಮುಖಂಡರ ಈ ಒಳ ಹೊಡೆತ ಇತ್ತಲ್ಲ, ಯಾವ ಕಾರಣದಿಂದ
ಕಾರಣದಿಂದ ಅಂತ ಹೇಳಿದ್ರೆ ಮುಸ್ಲಿಂ ಮುಖಂಡರು ಆಗ್ರಹ ಒಂದೇ ಆಗಿತ್ತು, ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶವನ್ನು ಕೊಡಬೇಕು. 2008ರಿಂದ ಇಲ್ಲಿವರೆಗೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ Okay. ಶಾಮನೂರು ಕುಟುಂಬದವರೇ ಶಾಸಕರಾಗಿದ್ದಾರೆ, ಆಳಿಕೊಂಡು ಬಂದಿದ್ದಾರೆ. ಈಗ ಸಮರ್ಥಿಗೆ ಅವಕಾಶ ಸಿಕ್ಕರೆ ಇನ್ನೂ ಕೂಡ ಅನೇಕ ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಹಾಗಾದ್ರೆ ಮುಸ್ಲಿಂ ಬಾಹುಳ್ಯ ಬರುವಂಥ ಕ್ಷೇತ್ರದಲ್ಲಿ ಅವಕಾಶ ಯಾಕಿಲ್ಲ ಅಂತ ಹೇಳಿ ಮುನಿಸಿಕೊಂಡಿದ್ರು. ಅದರ ಪರಿಣಾಮವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇನ್ನೂ ಅನೇಕ ಸುತ್ತುಗಳು ಬಾಕಿ ಇದ್ದಾವೆ. Okay. ಮುಂದಿನ ಹಂತದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೋಡಬಹುದಾಗಿದೆ. ಆದರೆ ಸರಳವಾಗಿ ಸುಲಭವಾಗಿ ಗೆಲ್ಲಬಹುದಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಕುಡಿ ಇದೀಗ ಸಾಕಷ್ಟು ಸಾಹಸಮಯವಾಗಿ ಒಂದು ರೀತಿ Okay. ತೆವಳಿಕೊಂಡು ಉರುಳಿಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡಿದ್ರೆ ಇದು ಅನಾಯಾಸವಾಗಿ ಗೆಲ್ಲುವಂಥ ಕ್ಷೇತ್ರ. ಬಟ್ ಶಾಮನೂರು ಶಿವಶಂಕರಪ್ಪ ಕುಟುಂಬ ಈಗ ತಿಳುಕಾಡ್ತಾ ಇದೆ. ರಮಕಾಂತ್, ಫೈನ್, ಥ್ಯಾಂಕ್ ಯು ದಶರಥ್, ಥ್ಯಾಂಕ್ ಯು.